ಏ ಕಳ್ಳ, ಬೀಳ್ತೀಯ ನೋಡು. ಬರೀ ಮ್ಯಾಕತ್ತುತ್ತೀಯ. ಮ್ಯಾಕತ್ತಿ ಅದ್ರ ಮ್ಯಾಕೆ ಕುಕ್ಕಮ್ಮದ್ ನೀನು. ಅಪ್ಪ ನಾನು ಬತ್ತಿ ಪ ಪ ಬುವ್ವ ಬುವ್ವ ಅಪ್ಪ ಬುವ್ವ ಬೇತು ಬುವ್ವ. ಬುವ್ವ ಹೋಗ್ತಾನಂತೆ ಬೈಕ್ ತಗೊಂಡು. ಹೋಗನ್ ಬಾ ಬುವ್ವ ಹೋಗನು ಅಂತ ಹೇಳ್ತಾನೆ ನೋಡ್ರಿ. ಅಯ್ಯೋ ಬಾರಿ ನನ್ನ ಮಗ ಇವನು. ಈ ಬಾರಿ ಕಿಲಾಡಿ ಅಂದ್ರೆ ಕಿಲಾಡಿ. ಬರೀ ಹಿಂಗೆ ಯಾಕತ್ತದು ಬೀಳೋದು. ಯಪ್ಪ ಇವಾಗಂತೂ ಹಿಡ್ದು ಸಾಕಾಗುತ್ತೆ ಇವನ್ನ, ಕಳ್ಳನ ಮಗನ್ನ. ಪಾಪ ನೋಡಪ್ಪ, ಅಲ್ಲಿ ಎಷ್ಟು ದೊಡ್ಡವನೋಗ್ಯವನಿ. ಇವನಿನ್ನ ಇಷ್ಟಿದ್ದ. ನಾನು ನೋಡಕ್ಕೆ ಬಂದಾಗ, ನೋಡಕ್ಕೆ ಹೋಗಿದ್ನಲ್ಲ, ಅವಾಗಿನ್ನು ಇಷ್ಟಿದ್ದ. ಇಷ್ಟಂದ್ರೆ ಇಷ್ಟಿದ್ದ. ಎಷ್ಟು ದೊಡ್ಡವನಾಗ್ಯವನಿ ಗುಂಡ. ಈ ಗುಂಡು. ಅಣ್ಣ, ಸಿಟ್ಟು ಮಾಡ್ಕೋಬೇಡ್ರಿ. ನಾವು ಬಂದಿದ್ದಕ್ಕೆ ನಿಮಗೆ ಸಿಟ್ಟು ಬಂದೈತೆ ಅನ್ನೋದು ಗೊತ್ತು. ಪ್ಲೀಸ್ ಅದಕ್ಕೆ ನೀವು ಸಿಟ್ಟು ಮಾಡ್ಕೋಬೇಡ್ರಿ. ಸಿಟ್ಟು ಮಾಡ್ಕೋಬೇಡ್ರಿ ಅಂದರೆ, ದುಡ್ದಿರೋ ದುಡ್ಡು ನಮ್ಮದು 10 ಲಕ್ಷ ಕಳ್ಕೊಂಡ್ಮೇಲೆ ಎಷ್ಟು ಸಿಟ್ಟು ಬರುತ್ತೆ ಗೊತ್ತಾ? ನಾವು ದುಡ್ದಿರೋ ದುಡ್ಡು ತಗೊಂಡೋಗಿ ನೀವು ಮನೆ ಕಟ್ಕೊಬಿಟ್ರೆ ಇವತ್ತು ಅದ್ರ ಜೊತೆಗೇನೋ ನೀವು ಹಾಕಿದ್ರೆ ಒಂದು 5 ಲಕ್ಷ ದುಡ್ಡು ಹಾಕಿರ್ಬೋದೇನಪ್ಪ, ಅಷ್ಟೇ. 5 ಲಕ್ಷ ದುಡ್ಡು ಹಾಕಿ ಇವತ್ತು ಮನೆ ಕಟ್ಕೊಂಡಿದ್ದೀರಾ ನೀವು. ಬಿಡು, ನಿಮ್ಮ ಅಣ್ಣ ಯಾವ ಒಳ್ಳೇದು ಮಾಡೈತೆ ಹೊರ್ತನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ. ಇವತ್ತಿನೂ ಸೀಟ್ ಹಾಕ್ತೀನಿ ಅಂದ್ರೂ ಬಿಡು, ಮೋಲ್ಡ್ ಹಾಕು ಅಂತೇಳಿ ಪಾತಣ್ಣಗೆ ಹೇಳಿ ಹಾಕ್ಸೈತೆ. ಇವತ್ತು ನೀವು ಮಾಡಿರೋ ಕೆಲಸಕ್ಕೆ ಹೇಳು ಅಷ್ಟಿಷ್ಟು ಸಿಟ್ಟು ಬರಲಿಲ್ಲ ನಮಗಂತೂ. ಏನು ಮಾಡೋಣ, ಪಾತಣ್ಣ ಹೇಳೈತೆ ಅಂತ ಒಂದು ಕಾರಣಕ್ಕೆ ಸುಮ್ಮನಾದ್ವಿ. ಇವ್ರು ಬಂದವ್ರೆ, ಇವರು ಇದನ್ನೇ ಹೇಳೋರು, ದುಡ್ಡೆಲ್ಲ ಓದ್ಕೊಂಡು ಕೊಟ್ಟೆ ಅಂತ. ನನಗಂತೂ ಯಾವ್ದಾಗ ಬೈನಾಗ ನಿಸ್ಕೊಂಡು ಸಾಕಾಗಿತ್ತು. ಏ ಪಾಪ, ನಿಮಗೆ ನಾನು ದುಡ್ಡು ಕೊಟ್ಟು ಇವ್ರ ತಂಗ ನಾನು ಬೆಳಗ್ಗೆ ಸಾಯಂಕಾಲ ಬೈಸ್ಕೊಂಡಿದ್ದಾತು ಕಣೋ. ನಾನು ಬೈಸ್ಕೊಂಡೆ ಇವ್ರ ತಾಗೆ ನಿಮಗೆ ದುಡ್ಡು ಕೊಟ್ಬಿಟ್ಟು. ಫಸ್ಟು ಇವ್ರ ದುಡ್ದು ಕೊಡೋದು ಕಲ್ಕೊಡ್ರು ನೀವು, ಆಮೇಲೆ ಕೊಡ್ದಂಗೆ ಇದ್ದೀರಾ ನೋಡಿ, ಹೇಳಿರ್ತೀನಿ. ಅದನ್ನೇ ಮಾತಾಡೋಣ ಅಂತ ಬಂದಿದ್ದೀವಿ ಕಣಮ್ಮ. ಅಣ್ಣ, ದುಡಿತೀವಣ್ಣ, ಚೆನ್ನಾಗಾಗುತ್ತೆ ಅಂಗಡಿದು ಕೆಲಸ. ಅದಕ್ಕೆ ದುಡ್ದು ಕೊಡ್ತೀವಿ, ಖಂಡಿತ ಕೊಡ್ತೀವಿ. ನಿಮ್ಮ ದುಡ್ಡೇನು ನಾವು ಮೋಸ ಮಾಡಲ್ಲ. ಚೆನ್ನಾಗಿ ಆಗ್ತೈತೆ ಅಕ್ಕ, ಖಂಡಿತ ಕೊಡ್ತೀವಿ. ಅಯ್ಯೋ, ನಾನು ಬೈಸ್ಕೊಂತಿದ್ದೆ ಅಂದರೆ ಎದ್ದಾಗ ಬೈನಾಗ ಬೈಸ್ಕೊಂತಿದ್ದಾಯ್ತು. ಫಸ್ಟು ನೀವು ದುಡ್ದು ಕೊಡೋದು ಕಲ್ಕೊಡ್ರಪ್ಪ. ಇಟ್ಟಿಟ್ಟೇನೆ ದುಡ್ದು ಕೊಡ್ರಿ. ಅಣ್ಣ, ನಮ್ಮದು ಮನೆ ಆಗೈತಲ್ಲ, ಇವಾಗ ಆಲ್ರೆಡಿ ಆಲೇನೆ ಒಂದು ಅರ್ಧ ಕೊಟ್ಟಿದ್ದೀನಿ. ಪಾತಣ್ಣನ ಕೈಗೆ ಇನ್ನೊಂದು ಅರ್ಧ ಕೊಡ್ತೀನಿ ಅಣ್ಣ, ಸುಧಾರಿಸೋಣ. ಏನೋ ಮನೆ ಇರಲಿಲ್ಲ, ಅಮ್ಮಯ್ಯ ಕಟ್ಕೊಂಬ್ಲಿ ಅಂತ ಕೊಡ್ತು. ಏನು ಮಾಡೋಣ, ಇನ್ನೊಂದು 2 ದಿನ ದುಡ್ದು ಎಲ್ಲ ಕೊಟ್ಬಿಡ್ತೀನಿ. ಪ್ಲೀಸ್ ಅಣ್ಣ, ಇನ್ನೊಂದು 2 ದಿನ ಸುಧಾರಿಸಿರೋದಕ್ಕೆ ಕಣೋ ಈಸ್ತಿನ ಸುಮ್ಮನಿರೋದು. ನಾವು ದುಡ್ದು ಸಂಪಾದನೆ ಮಾಡಿರೋದು, ಕಷ್ಟಪಟ್ಟು ದುಡ್ದಿರೋದು ನಂದು. ಎಷ್ಟು ಬೇಜಾರಾಗುತ್ತೆ ಗೊತ್ತೇ. ಇವತ್ತು ನೀನೇನು ಹೇಳ್ತೀಯ ಕೊಡ್ತೀನಿ ಅಂತ, ಎಲ್ಲ ಕೊಟ್ಟಿದ್ಯಾ? ಅರ್ಧ ಕೊಟ್ಟಿದ್ದೀನಿ. ಏನು ಕೊಟ್ಟಿದ್ಯಾ? ನೀನು ಮನೆ ಕಟ್ಟಿದ್ಯಾ? ಅಲ್ಲಿ ಪಾತಣ್ಣನ ಕೈ ಕೊಟ್ಟಿದ್ಯಾ? ನಿನ್ನ ಮನೆಗೆ ಹಾಕೈತೆ ಬಂಡವಾಳನ 15 ಲಕ್ಷಕ್ಕೆ. 15 ಲಕ್ಷ ಆಗೈತೆ ಮನೆಗೆ. ಎಲ್ಲ ಚೆನ್ನಾಗಿ ಮಾಡಿಸ್ಬೇಕು ಎಲ್ಲ ಸಿಸ್ಟಮ್ನಾಗೆ ಅಂತ ಹೇಳಿದ್ದೀರಾ. ಒಂದು 10 ಲಕ್ಷ ದುಡ್ದಿರೋದು ಕೊಟ್ಟು ಮಾಡಿಸಿದ್ಯಾ. ಇನ್ನು 5 ಲಕ್ಷ ನೀನು ದುಡ್ದು ಕೊಟ್ಟಿದ್ಯಾ? ಅಲ್ಲ, ಕೊಟ್ಟಿಲ್ಲ, ಕೊಡ್ತೀವಿ. ಅರ್ಧನೇ ಕೊಟ್ಟು 10 ಸಾವಿರ 20 ಸಾವಿರನೇ ಕೊಟ್ಟು ತಿಂಗಳಿಗೆ ನಮ್ದು ಎಷ್ಟು ವ್ಯಾಪಾರ ಆಗುತ್ತೆ, ಎಷ್ಟು ಲಾಭ ಬರುತ್ತೋ ಅದನ್ನು ಕೊಟ್ಟು ತೀರಿಸ್ತೀವಿ. ತೀರಿಸ್ತೀವಿ ಮಾವ, ಕೊಡ್ತೀವಿ. ತಿಂಗಳ ಕೊಟ್ಟು ನಿಮ್ಮದು ಸಾಲನ ನಾವು ತೀರಿಸ್ತೀವಿ. ನೀವು ಸಾಲವಾಗಿ ಕೊಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮ ಹತ್ರ ಸಾಲ ಮಾಡಿ ಕೊಟ್ಟಿದ್ದೀವಿ ಮನೇನ ಅಂತ ಅನ್ಕೊಂತೀವಿ. ಏನು ಮಾಡೋಣ, ಮನೆ ಇರಲಿಲ್ಲಲ್ಲ ಬಾವ. ಮನೆ ಇಲ್ಲೋದಕ್ಕೋಸ್ಕರ ನೋಡ್ರಿ ನಾವು ಎಷ್ಟು ಕಷ್ಟ ಬಿದ್ವಿ. ಮನೆಯೆಲ್ಲ ಕಿತ್ತಾಕಿ, ಅಯ್ಯೋ ಅವಳೆ ಮನೆಯಾಗಿದ್ದಿದ್ರು ಇರ್ಬೋದಾಗಿತ್ತು ಅನ್ನಿಸ್ತು. ಹೋಗಿ ಅಲ್ಲಿ ಅಂಗಡಿಲೆಲ್ಲ ನಾವು ಗೂಡಿಸ್ಕೊಂಡು ಮನೆ ಕೆಮ್ತಾ ಇದ್ವಿ. ಅಂಗಡಿಲೇ ಮನಿಕೊಂಡು ಅಲ್ಲೇ ಮಾಡ್ಕೊಂಡು ಉಣ್ಕೊಂಡು, ಹೊರಗೆ ಒಂದು ಸ್ಟವ್ ಇಕ್ಕೊಂಡು ಅಲ್ಲೇ ಮಾಡ್ಕೊಂಡು ಉಣ್ಕೊಂಡು ಹಿಂಗೆ ಮಾಡಿದ್ಕೆ ಹಂಗೆ ಒಂದು 5 ಲಕ್ಷ ದುಡಿದ್ವಿ. ಎಷ್ಟು ದಿವಸ ಹೋಗಿದ್ದಕ್ಕೆ. ಇನ್ಮೇಲೂ ದುಡಿತೀವಿ, ದುಡ್ದು ಕೊಡ್ತೀವಿ, ಖಂಡಿತ ಕೊಡ್ತೀವಿ ಅಕ್ಕ, ಖಂಡಿತ ಕೊಡ್ತೀವಿ. ನೋಡೋಣ, ಹೇಳು ಕೊಡ್ತೀರೋ ಇಲ್ವಾ ಅಂತ ಹೇಳಿ. ನಾವಿನ್ನೇನು ಮಾಡೋಣ? ಹಿಂಗೆ ಮಾಡಿದರೆ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ನಾವು ಎಷ್ಟೆಷ್ಟ ಕೇಳಿ ಪಾತಣ್ಣನ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನಾದ್ವಿ. ಪಾತಣ್ಣ ನಾನು ಕೊಡ್ತೀನಿ, ಅವ್ನು ಕೊಡಲಿಲ್ಲ ಅಂದರೆ ಅಂತದ್ದು ಹೇಳೈತೆ. ಪಾತಣ್ಣ ಏನೋ ಮನೆ ಇಲ್ವಲ್ಲ ಅಂತ ಅಯ್ಯಂದು ಮಾಡಿಕೊಟ್ಟೈತಿ. ಅಯ್ಯಂದಿದ್ದಕ್ಕೆ ಇವತ್ತು ಅವಣ್ಣಗೆ ಸರಿಯಾಗಿ ದುಡ್ಡು ಕೊಟ್ಟು ನಂಬಿಕೆ ಉಳಿಸ್ಕೆ ಕಲ್ಕೊಳ್ರಿ. ಅವಣ್ಣೆ ನಾನೇ ಕೊಡಕ್ಕೆ ಬರ್ತೀನಿ ಅಂತ ಅವಣ್ಣೆ 10 ಲಕ್ಷ ದುಡ್ಡು ವಾಪಸ್ ಕೊಡಕ್ಕೆ ಬಂತು. ಯಪ್ಪ ಪಾತಣ್ಣನೇ ಕೊಡುತ್ತೆ ಅಂತೇಳಿ ಬಿಡೋಣ ಬಿಡು ಅಂತ ಹೇಳಿ ಸುಮ್ಮನಾಯಿತು. ದುಡ್ದು ನಿಮ್ಮ ಅಣ್ಣನ ಕೈ ಕೊಟ್ಟು ಎಲ್ಲ ತೀರ್ಸಿರೆ ಸರಿ. ನಾವು ದುಡ್ದಿರೋ ದುಡ್ಡು ನಿಮ್ಮ ಅಣ್ಣ ಯಾವ ವಾರಗಟ್ಲೆ ಹೋದ್ರೆ ಎಷ್ಟು ಕಷ್ಟಪಟ್ಟು ದುಡ್ಕೊಂಬರುತ್ತೆ. ಪಾತಣ್ಣನೇ ಕೊಡಕ್ಕೆ ಬಂದೈತೆ 10 ಲಕ್ಷ ದುಡ್ಡು ನಾನೇ ಕೊಡ್ತೀನಿ ಅಂತ. ಕಣೋ, ಪಾತನೇ ಕೊಡಕ್ಕೆ ಬಂದಾವತ್ತು. ಕೊಡಪ್ಪ ನಾನೇ ಕಟ್ಕೊಡ್ತಿಂತೀರ, ನನ್ನ ಕಡೆಗೆ ಕೊಡ್ತಾರೆ ಅಂತಂತು. ಬೇಡ ಅಣ್ಣ ಬಿಡು. ನೀನೇ ಇಷ್ಟೊಂದು ಅರ್ಥ ಮಾಡ್ಕೊಂಡಿದ್ದೀನಿ ಅಂದಮೇಲೆ ನನ್ನ ತಮ್ಮನ ನಾನು ನೋಡ್ತೀನಿ, ನಾನು ಕೈ ಹಿಡಿತೀನಿ.
ಅಂತ ಹೇಳಿ ಏನೋ ಇವನು ಮರುಗಿ ನನ್ನ ತಮ್ಮನೇ ಅಲ್ವಿ ಅಂತ ಹೇಳಿ ಏನೋ ಒಂದಿಷ್ಟು ಮನಸ್ಸಿನಾಗ ಬಂದು ಇವತ್ತು ಕೋಟಿಗಟ್ಟಲೆ ಎಷ್ಟೇ ಬದುಕಿದ್ರು ಅಣ್ಣ ತಮ್ಮಗಳು ಎಷ್ಟೇ ಬದುಕಿದ್ರು ಬೇರೆ ಯಾರು ಲೆಕ್ಕಕ್ಕಿಲ್ಲ ಅವ್ರದ್ದು ನೋಡ್ಕೊಂತಾರೆ. ಅಣ್ಣ ತಮ್ಮಗಳ್ನ ಯಾರೂ ನೋಡಲ್ಲ. ಎಷ್ಟೇ ಕೋಟಿಗಟ್ಟಲೆ ಅವರು ಬಾಳಿದ್ರು ಯಾರು ನೋಡಲ್ಲ ಕಣೋ. ಅಂತದ್ರಂಗೆ ನಿಮ್ಮ ಅಣ್ಣಯ್ಯ ಬಿಡು ಹೋಗ್ಲಿ ನನ್ನ ತಮ್ಮನೇ ಅಲ್ವೇ ಅಂತೇಳಿ ಎಷ್ಟು ಒಳ್ಳೆ ಮನಸ್ಸಿಂದ ಸುಮ್ಮನಾಗ್ಯವನಿ. ನಾನು ಅವತ್ತು ಕೊಟ್ಟಿದ್ದಕ್ಕೆ ನಾನು ಬೈಸ್ಕೊಂಡಿದ್ದೀನಿ. ಕೊಟ್ಟು ಸಾಲನ ತೀರ್ಸತ್ ಕಲಿ. ನಿಮ್ಮ ಅಣ್ಣನ ಕೈಗೆ 10,000 20,000 ಏಟಿದ್ರು ತಾಟ್ ಕೊಟ್ಟು ಲೆಕ್ಕ ಬರ್ಸಿ ತೀರ್ಸತ್ ಕಲ್ಕ. ಅದೇ ಇವಾಗ ಹೆಂಗೆ ಪಾತಣ್ಣಗೆ ಮನೆ ಕಟ್ಟಕ್ಕೆ ಕೊಟ್ಟು ಮನೆ ಎಲ್ಲ ಆಗಂಗೆ ಮಾಡ್ಕೊಂಡ್ವಾ ಹಂಗೇನೆ ನಿಮ್ಮದು ಕೊಟ್ಟು ನಿಮ್ಮದು ಸಾಲ ತೀರಿಸ್ಕೊಂತೀವಿ ಬಾವ. ಕೊಡ್ತೀವಿ, ಖಂಡಿತ ಕೊಡ್ತೀವಿ. ತಿಂಗಳ 10,000 ನಮ್ಮ ಕೈಯಾಗ ಏನಿರುತ್ತೋ ಅದನ್ನು ಕೊಟ್ಟು ಬರ್ಸೋದು. ಈ ತಿಂಗಳು ಇಷ್ಟು ಕೊಟ್ವಿ, ಈ ತಿಂಗಳು ಇಷ್ಟು ಕೊಟ್ವಿ, ಇನ್ನೆಷ್ಟು ಕೊಡಬೇಕಾಗುತ್ತೆ, ಖಂಡಿತ ಕೊಡ್ತೀವಿ ಬಾವ. ಎಲ್ಲ ಇಷ್ಟಿಷ್ಟಾದರೂ ಕೊಟ್ಟು ಒಂದೇ ಸತಿ ಕೊಡೋಕ್ಕಾಗಲಿಲ್ಲ ಅಂದರೆ ಒಂದು ಇಟ್ಟಿಟ್ಟಾದ್ರೂ ಕೊಟ್ಟು ನಿಮ್ಮ ಸಾಲ ತೀರಿಸ್ತೀವಿ ಬಾವ. ಖಂಡಿತ ನಿಮ್ಮ ಸಾಲ ತೀರಿಸ್ತೀವಿ. ನೋಡೋಣ ಹೇಳು. ಹೇಳೋದು ಸುಲಭ, ಅದನ್ನು ಮಾಡಿ ತೋರಿಸ್ಬೇಕು. ಅವಾಗ ಮೆಚ್ಬೋದು. ಮಾಡಿ ತೋರಿಸ್ಬೇಕು. ನಿಮ್ಮಿಂದ ನಾವು ಒಂದೊಂದು ಕಷ್ಟ ಅಲ್ಲ ಅನುಭವಿಸಿರೋದು. ಎಷ್ಟು ಕಷ್ಟ ಅನುಭವಿಸಿದ್ದೀವಿ. ಇವಾಗ ಮನೆ ಆಗೈತೆ ಅಂತ ಹೇಳಿ ಗಾಂಚಲಿ ಮಾಡಿದರೆ ಅಷ್ಟೇ. ನಾನೇನು ಸುಮ್ಮನಿರೋದಿಲ್ಲ. ನಾನು ಎಷ್ಟು ಕಷ್ಟಪಟ್ಟು ದುಡ್ದಿರೋ ದುಡ್ಡು ಅದನ್ನು ಅಮ್ಮ ಕೊಟ್ಬಿಡ್ತು ಅಂದ್ರೆ ನನಗೆ ಎಷ್ಟು ಬೇಜಾರಾಯಿತು ಗೊತ್ತೇ. ಮನೆ ಆಯಿತು ಅಂತೇಳಿ ನೀನು ಬಾಲ ಬಿಚ್ಚದೆ ನಾನು ಮಾತ್ರ ಸುಮ್ಮನಿರೋದಿಲ್ಲ. ಇಲ್ಲಣ್ಣ, ಮನೆ ಆದರೆ ಏನು ಬರಂಗೈತೆ, ಚೆನ್ನಾಗಿರ್ಬೇಕು ಅಷ್ಟೇ. ಅಣ್ಣಯ್ಯನು ಅದಕ್ಕೆ ಎಲ್ಲರ ತಗೊಂಡು ಚೆನ್ನಾಗಿರ್ಬೇಕು. ನಿಜ ನಾನು ಚೆನ್ನಾಗಿರ್ತೀನಿ. ಪ್ಲೀಸ್ ಬೇಜಾರಾಗ್ಬಿಡ. ಖಂಡಿತ ಸಾಲ ತೀರಿಸ್ತೀನಿ ಅಣ್ಣ. ನಾನು ನಿನ್ನ ಹತ್ರ ಯಾವುದೇ ಕಾರಣಕ್ಕೂ ದೌಲತ್ ಮಾಡಿ ಇನ್ನೊಬ್ರು ಯಾರಾದರೂ ಆಗಿದ್ರು ನನಗೆ 1 ರೂಪಾಯಿನೂ ಕೊಡ್ತಿಲ್ಲ. ಇವತ್ತು ನಿನ್ನ ದುಡ್ಡೆ ನಿಂದೆ ಮನೆ ಅನ್ಕೊಂಡ್ಬಿಡು. ಅಣ್ಣ, ಅಷ್ಟು ನಂಬಿಕೆ ಇಲ್ಲ ಅಂದ್ರೆ ನನ್ನ ಮೇಲೆ ಇವಾಗ ಮನೆ ಬೀಗ ಹಾಕಿಬಿಡು. ಇವಾಗ ದುಡ್ದು ಇವಾಗ ಹೆಂಗೆ ಅಲ್ಲೇ ಇದ್ವ ಅಂಗಡಿ ಹತ್ರನ ಹಂಗೇನೆ ಮನೆ ಬೀಗ ಹಾಕು. ದುಡ್ದು ಸಾಲ ತೀರ್ಸಿದ ಮೇಲೆ ಆ ಮನೆ ಬೇಕಾದ್ರೆ ಗೃಹ ಪ್ರವೇಶ ಮಾಡೋಕ್ಕಾಗುತ್ತೆ, ಕಟ್ಟಿ ಹಂಗೆ ಬಿಡೋಣ ಅಷ್ಟೇ. ಅಷ್ಟು ನಂಬಿಕೆ ಇಲ್ಲ ಅಂದರೆ ಹಂಗೆ ಮಾಡಿಬಿಡೋಣ. ಅದೇ ಬಾವ, ನಿಮ್ಗೇನಾದ್ರೂ ಕೊಡಲ್ಲ ಅಂಬೋದು ನಂಬಿಕೆ ಇಲ್ಲ ಅಂದರೆ ನಮ್ಮ ಮೇಲೆ ಹಂಗೆ ಮಾಡಿರಿ, ಬೀಗ ಹಾಕ್ರಿ. ನೀವು ಬೇಕಾದ್ರೆ ಯಾರಿಗಾನ ಬಾಡಿಗೆ ಕೊಟ್ಟು ಕಳ್ರಿ. ದುಡ್ದು ಕೊಟ್ಟು ಇವಾಗ ಅಪ್ಪ ಇರು ಹೆಂಗೆ ದುಡ್ದು ಮನೆ ವಾಪಸ್ ಅವ್ರು ತಗೊಂಡ್ರ ಹಂಗೆ ನಾವು ನಿಮ್ಮ ಸಾಲ ಏನೈತೆ ಅದನ್ನು ದುಡ್ದು ಆಮೇಲೆ ಕೊಟ್ಟಿದ್ದಾದಮೇಲೆ ದುಡ್ಡೆಲ್ಲ ನಿಮ್ಮದು ಸಾಲ ಎಲ್ಲ ತೀರಿಸಿದ್ದಾದ್ಮೇಲೆ ಬೇಕಾದ್ರೆ ಅದು ಮನೆ ನಮಗೆ ಕೊಡ್ರಿ. ಬೇಕಾದ್ರೆ ನೀವು ಬಾಡಿಗೆ ಕೊಟ್ಟು ಬಾಡಿಗೆನಾದರೂ ತಗೊಳ್ರಿ, ಇಲ್ಲಾಂದರೆ ಬೀಗನಾದರೂ ಹಾಕಿ ಏನಾದರೂ ಮಾಡಿರಿ ಅಷ್ಟೇ. ಇನ್ನೇನು ಮಾಡೋಣ. ಯಾಕಂದ್ರೆ ನಾವು ಮಾಡಿರೋದಂಥ ಕೆಲಸ ಏನಂದ್ರೆ ನಮ್ಮ ಮೇಲೆ ನಂಬಿಕೆ ಬರೋದಿಲ್ಲ. ಅದು ನಂಬಿಕೆ ಅನ್ನೋದು ಒಂದು ಸತಿ ಕಳ್ಕೊಂಡ್ಮೇಲೆ ಏನು ಮಾಡೋಕ್ಕೆ ಬರೋಲ್ಲ. ಉಳಿಸ್ಕೊಳ್ಳೋದು ಭಾಳ ಕಷ್ಟ, ಕಳ್ಕೊಳ್ಳೋದು ಒಂದೇ ನಿಮಿಷ. ಏನು ಮಾಡೋಕ್ಕಾಗಲ್ಲ. ನಂಬಿಕೆ ಅನ್ನೋದು ಇರಲ್ಲ. ಒಂದು ಸತಿ ಹೊರಟೋಗೈತೆ ಒಬ್ಬರು ಮನುಷ್ಯನ ಮೇಲೆ ನಂಬಿಕೆ ಹೊರಟೋಗೈತೆ ಅಂದರೆ ಅದನ್ನೇನು ಮಾಡಿದ್ರು ಪಡ್ಕೊಳ್ಳೋದಕ್ಕಂತ ಸಾಧ್ಯ ಇಲ್ಲ ನಂಬಿಕೆ ಅನ್ನೋದು. ಮತ್ತು ಅದನ್ನು ಫಸ್ಟ್ ದುಡ್ದು ತೀರಿಸು, ಆಮೇಲೆ ಆ ಮನೆಯಾಗಿರು ಅಷ್ಟೇ. ಬೀಗ ಹಾಕ್ತೀನಿ, ಅದು ಸರಿನೇ. ನಿಮಗೆ ಜವಾಬ್ದಾರಿ ಅನ್ನೋದು ಬರ್ಬೇಕಣ್ಣ. ಹೋಗ, ಬೀಗ ಹಾಕ್ತೀನಿ. ಬೀಗ ಹಾಕಿ ಮನೆಗೆ ನಾನು ಇಟ್ಕೊಂತೀನಿ. ಸಾಲ ತೀರಿಸಿದ್ದಾದಮೇಲೆ ಆ ಮನೆಗೆ ಬಾ ನೀನು. ಸರಿ ಆಯ್ತಣ್ಣ, ಖಂಡಿತ ಹಾಗೆ ಮಾಡ್ತೀನಿ. ಇವಾಗ ನಾನು ಗೃಹ ಪ್ರವೇಶ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಡೇಟ್ ಫಿಕ್ಸ್ ಮಾಡಿ. ಯಾಕೆ ಸುಮ್ಮನೆ ಇವಾಗ ಬೇಡ ಅದೆಲ್ಲನ. ಇವಾಗ ಮನೆಗೆ ಬೀಗ ಹಾಕಿಬಿಡು ನೀನು. ನಿಂದು ಸಾಲ ತೀರಿದ್ದಾದಮೇಲೆ ಆ ಮನೆಗೆ ಬರ್ತೀನಣ್ಣ, ತಂದು ಕೊಡ್ತೀನಿ. ಒಂದೇ ಸತಿ ಅಂತೂ ನನ್ನ ಕೈಲಿ ಕೊಡೋ ಶಕ್ತಿ ಇಲ್ಲ. ಇರೋದು ಹೇಳ್ತೀನಿ, ಒಂದೇ ಸತಿ ಕೊಡೋಕ್ಕಾಗಲಿಲ್ಲ ಅಂದ್ರೂ ಸ್ವಲ್ಪ ಕೊಟ್ಟು ನೀನು ಸಾಲ ತೀರಿಸ್ತೀನಿ. ಸಾಲ ತೀರಿಸಿದ ಮೇಲೆ ಆ ಮನೆಗೆ ಬರ್ತೀನಿ ನಾನು. ಸರಿ ಆಯ್ತು, ಹಂಗೆ ಮಾಡೋಕೆ ಹೋಗು. ಸಾಲ ಎಲ್ಲ ತೀರಿಸಿದ ಮೇಲೆ ಆ ಮನೆಗೆ ಬಾ. ಹೋಗು. ಇಡಲ್ಲ ಪಾಪ ಅತ್ಲಾಗೆ. ಅಯ್ಯೋ ಸುಮ್ಮನಿರು. ಇನ್ನು ಮನೆ ಆದರೆ ನೀನಿದ್ದು ಅವ್ರನ್ನ ಹಿಡಿಯೋಕ್ಕಾಗಲ್ಲ. ನಮ್ಮದು 10 ಲಕ್ಷ ದುಡ್ಡು ಎಷ್ಟು ಕಷ್ಟಪಟ್ಟಿರೋದಮ್ಮ ಇವತ್ತು. ನೀನೇನೋ ಹೇಳ್ತೀಯ, ಸುಮ್ಕಿರು. ಮನೆ ಬೀಗ ಹಾಕ್ತೀನಿ, ಜವಾಬ್ದಾರಿ ಅನ್ನೋದು ಬರುತ್ತೆ. ಆ ಮನೆಯಲ್ಲೇ ಇರೋಕ್ಕೆ ಬಿಟ್ಬಿಟ್ರೆ ಅವ್ರಿಗೆ ಬಿಡು ಮನೆ ಆಗೈತೆ, ಮನೆ ಐತೆ, ಏನು ಕೊಡ್ದಿದ್ರೆ ಅಂದ್ರೆ ಹೋಯ್ತು ಅಂತ ಜನ ಹೆಂಗೆ ಬೇಕಾದ್ರೂ ಚೇಂಜ್ ಆಗ್ತಾರೆ. ಇವಾಗ ಮನೆ ಉಳಿಸ್ಕೋಬೇಕು, ಮನೆ ಐತೆ, ಅದ್ರ ಸಾಲ ತೀರಿಸ್ಕೋಬೇಕು ಅಂಬೋದು ಅವ್ರಿಗೆ ಇವಾಗ ಮೈಂಡಾಗಿರುತ್ತೆ. ಜವಾಬ್ದಾರಿ ಅನ್ನೋದು ಬರಬೇಕಂದ್ರೆ ಹಿಂಗೆ ಮಾಡೋದೇ ಒಳ್ಳೆಯದು. ನಾನು ಅದಕ್ಕೆ ಬೀಗ ಹಾಕ್ತೀನಿ ಸಂಗೀತ. ಆ ಮನೆ ಬೀಗ ಹಾಕಿ ಫಸ್ಟು ನೀನು ಆ ಮಾಡಿರೋ ಸಾಲ ತೀರಿಸು ಅಂತ ಹೇಳ್ತೀನಿ. ಮತ್ತು ಹಂಗೆ ಮಾಡಬೇಕು. ಮನೆ ಆಗ್ಬಿಟ್ರೆ ಇವರಿಬ್ರು ನಾನು ಹಿಡಿಯೋಕ್ಕಾಗಲ್ಲ. ಆಮೇಲೆ ಹಂಗೆ ಹಿಂಗೆ ಅಂತೇಳಿ ಏನು ಬೇಕಾದ್ರೂ ಮಾತಾಡ್ತಾರೆ. ಇವ್ರ ಬುದ್ಧಿಗೆ ಗೊತ್ತಲ್ಲ. ನಂಬಿಕೆ ಅನ್ನೋದು ಒಂದು ಸತಿ ಕಳ್ಕೊಂಡ್ಮೇಲೆ ಇವ್ರ ಮೇಲೆ ಅಲೇನೆ ಅದೇ ಮನಸ್ಸಲ್ಲಿ ಬರುತ್ತೆ. ಅದಕ್ಕೇನೆ ಇಲ್ಲಿ ನೋಡಿಲಿ ಬೀಗ ಹಾಕಿ ನಮ್ಮದು ಸಾಲ ಎಲ್ಲ ತೀರಿಸಿದ ಮೇಲೇ ಕೊಡು. ತೀರಿಸ್ಬೇಕು, ಮತ್ತು ದುಡಿಬೇಕು. ದುಡ್ದು ತೀರಿಸಿದ ಮೇಲೇ ನಮ್ದೇನು ದುಡ್ಡು, ನಮ್ದೇನೇನು ಕಲ್ಲಾಳಲ್ಲ ಬಿಡಪ್ಪ. ಸಿಕ್ಕೈತಿ ಎಲ್ಲನ ಮಸ್ತಾಗಿ ಎಂಬಾಕಿ. ನಾವು ದುಡ್ದು ಕಟ್ಟಿರೋ ಮನೆ. ಇದು ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ, ನೀವು ಎಷ್ಟು ಕಷ್ಟಪಟ್ಟಿದ್ದೀರಿ ಅಂತ ನನಗೆ ಗೊತ್ತು. ಅಂತಾದ್ರೆ ನಾವು ಯಾಕೆ ಬಿಡಬೇಕು. ಬೀಗ ಹಾಕ್ರಿ, ಮನೆಗೆ ಹೇಳ್ತೀನಿ. ಹೋಗಿ ಹಾಕ್ತೀನಿ. ಸಾಲ ಎಲ್ಲ ತೀರಿಸಿದ ಮೇಲೆ ಗೃಹ ಪ್ರವೇಶ ಮಾಡಲೇಳು ಅಷ್ಟೇ. ಅಷ್ಟೇ, ಹಂಗೆ ಮಾಡೋದು. ಜವಾಬ್ದಾರಿ ಅನ್ನೋದು ಬರೋದಿಲ್ಲ ಇವ್ರಿಗೆ. ಏನೇ ಅಂದ್ರೂ ನಾನು ಹಿಂಗೆ ಮಾಡೋದೇ ಸರಿ.
ಬೀಗ ಹಾಕ್ತೀನಿ, ಬೀಗ ಹಾಕ್ಬಿಟ್ಟು ಮನೆಗೆ ಆಮೇಲೆ ಸಾಲ ಎಲ್ಲ ತೀರ್ಸಿದ ಮೇಲೆ ಬರ್ರಿ ಅಂತ ಹೇಳ್ತೀನಿ. ನನಗೆ 10 ಲಕ್ಷ ದುಡ್ಡು ಪಾತಣ್ಣನೇ ಕೊಡೋಕೆ ಬಂತು, ಬೇಡ ಅಣ್ಣನೇ ಪಾಪ ಇದು ಅಂತೇಳಿ ಸುಮ್ಮನಿರಿಸಿ ಪಾಪ ಏನು ಮಾಡೋಣ ಅಂತ ಸುಮ್ಮನಾದೆ. ಆದರೆ ಇವಾಗ ಮನೆ ಆಗೈತೆ ಅಂತೇಳಿ ಇವರಿಬ್ರು ಇನ್ನೂ ಹಿಡಿಯೋಕ್ಕಾಗಲ್ಲ ಗಂಡ ಹೆಂಡ್ತಿನ. ಯಾಕಂದರೆ ಅದು ಆಲೆನೇ ದೌಲತ್ ಬಂದುಬಿಡುತ್ತೆ ಅವ್ರ ಮನಸ್ಸಿನಾಗೆ. ಕೊಟ್ಟು ಹೋದ್ಮೇಲೆ ಮನೆಗೆ ಹೋದ್ಮೇಲೆ ಮತ್ತೆ ನಮಗೆ ದುಡ್ಡು ಕೊಡ್ತಾರೆ ಅನ್ನೋದೊಂದು ನಂಬಿಕೆ ಇಲ್ಲ. ಅದಕ್ಕೋಸ್ಕರ ಬೀಗ ಹಾಕ್ತೀನಿ. ಅದೆಲ್ಲ ನಂದು ಏನು ದುಡ್ಡು ಕೊಡಬೇಕು ಅದನ್ನು ಕೊಟ್ಟ ಮೇಲೇ ಅವ್ರು ಬರಲೇಳ, ಅವರೇ ಹೇಳವ್ರೆ ಅಷ್ಟೇ. ಅವ್ರಿಗೂ ಜವಾಬ್ದಾರಿ ಅನ್ನೋದು ಬರಬೇಕಂದ್ರೆ ಹಿಂಗೆ ಮಾಡಿದ್ರೇ ಜವಾಬ್ದಾರಿ ಅನ್ನೋದು ಬರೋದು. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.